ವೈಲ್ಡ್ ಫೈರ್ ಪುಷ್ಪಾಗೆ 14 ದಿನ ನ್ಯಾಯಾಂಗ ಬಂಧನ. ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಜೈಲು ಪಾಲಾಗಿದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನಾಂಪಲ್ಲಿ ಕೋರ್ಟ್. ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಚಂಚಲಗೂಡ ಜೈಲಿಗೆ ಅಲ್ಲು ಅರ್ಜುನ್ ಪುಷ್ಪ ಶಿಫ್ಟ್. ಬಿಎನ್ಎಸ್ ಸೆಕ್ಷನ್ 115ರ ಅಡಿಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದ ಘಟನೆ. ಕಾಲ್ತುಳಿತದಿಂದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ರು. ನಾವು ಗಮನಿಸ್ತಾ ಇದ್ದೀವಿ. ಈಗ ಪುಷ್ಪ ಅಂದ್ರೆ ಅಲ್ಲು ಅರ್ಜುನ್ ಅವರಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ 14 ದಿನ ಜೈಲಿನಲ್ಲಿ ಇರಬೇಕಾಗುತ್ತೆ. ಯಾವ ಜೈಲು? ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಚಂಚಲಗೂಡ ಜೈಲಿಗೆ ಅಲ್ಲು ಅರ್ಜುನ್ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಪುಷ್ಪ 2 ಅದ್ದೂರಿಯಾಗಿ ರಿಲೀಸ್ ಆಯಿತು. ಆ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರು ಥಿಯೇಟರ್ಗೆ ಅಂದ್ರೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ಗೆ ವಿಸಿಟ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳು ಜಮಾವಣೆಗೊಂಡಿರ್ತಾರೆ. ಆಗ ಅಲ್ಲು ಅರ್ಜುನ್ ಅವರನ್ನ ಮಾತನಾಡಿಸ್ಬೇಕು, ಅವ್ರ ಜೊತೆಗೆ ಫೋಟೋ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನೂಕುನುಗ್ಗಲು ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಓರ್ವ ಮಹಿಳೆ ಕೆಳಗಡೆ ಬೀಳ್ತಾರೆ. ಉಳಿದಂತ ಅಭಿಮಾನಿಗಳು ಆಕೆಯ ಮೈ ಮೇಲೆಲ್ಲ ತುಳಿದಾಡಿ, ಅಂದ್ರೆ ಗೊತ್ತಿಲ್ಲದೆ ಓಡಾಡೋ ಹೋದಂತಹ ಸಂದರ್ಭದಲ್ಲಿ ನೂಕುನುಗ್ಗಲಾಗಿ ಆಕೆಯನ್ನ ನೋಡದೇನೆ ತುಳಿದಾಡಿ ಆಕೆ ಸಾವನ್ನಪ್ಪಿ ಬಿಡ್ತಾಳೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅಂದ್ರೆ ಅಲ್ಲು ಅರ್ಜುನ್ ಅವರ ತಪ್ಪೇನು ಅಂತ ನೀವೆಲ್ಲ ಕೇಳಬಹುದು. ಅಲ್ಲು ಅರ್ಜುನ್ ಮಾಡಿರುವಂತ ಎಡವಟ್ಟು ಏನಪ್ಪಾ ಅಂತ ಅಂದ್ರೆ, ಸಂಧ್ಯಾ ಥಿಯೇಟರ್ಗೆ ವಿಸಿಟ್ ಕೊಡುವ ಮುಂಚೆನೆ ಅಲ್ಲಿನ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರೆ, ಅಂದ್ರೆ ನಾನು ಇವತ್ತು ಸಂಧ್ಯಾ ಥಿಯೇಟರ್ಗೆ ವಿಸಿಟ್ ಕೊಡ್ತಾ ಇದ್ದೀನಿ, ನನಗೆ ಸ್ವಲ್ಪ ಭದ್ರತೆ ಕೊಡಿ ಅಥವಾ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಪೊಲೀಸ್ನವರು ಬರ್ತಾ ಇದ್ರು. ಇಂಥ ಘಟನೆ ಆಗ್ತಾ ಇರಲಿಲ್ಲ. ಆದ್ರೆ ಅಲ್ಲು ಅರ್ಜುನ್ ಯಾವುದೇ ರೀತಿಯಾದಂತ ಪೊಲೀಸರಿಗೆ ಮಾಹಿತಿಯನ್ನ ನೀಡದೆ ಅಲ್ಲಿಗೆ ವಿಸಿಟ್ ಕೊಡ್ತಾರೆ. ಆಗ ಸಿಕ್ಕಾಪಟ್ಟೆ ಜನ ಬಂದು ಬಿಡ್ತಾರೆ. ಆ ಕಾಲ್ತುಳಿತದಲ್ಲಿ ಓರ್ವ ಮಹಿಳೆ ಸಾವನ್ನಪ್ತಾಳೆ. ಇದರಿಂದ ಅಲ್ಲು ಅರ್ಜುನ್ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದರಂತೆ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿದ ನಂತರ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ఏ క్రెడిట్ వచ్చినా రాని నా చేతిలో ఉండాలి. గుడ్డేనో కాదు. सर